ಜನ್ಮ ಜಾತಕದ ಅನುಗುಣವಾಗಿ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಆದರೆ ಇವತ್ತಿನ ದಿನ ಜನ್ಮ ದಿನಾಂಕದ ಅನುಗುಣವಾಗಿ ನಿಮ್ಮ ಭವಿಷ್ಯ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಜನ್ಮ ದಿನಾಂಕವನ್ನೇ ನಾವು ನಿಮ್ಮ ಜನ್ಮಾಂಕ, ಜನ್ಮ ಸಂಖ್ಯೆ ಅಥವಾ ಮೂಲ ಅಂಕ ಅಂತ ಕರೆಯೋದು. ನೀವೇನಾದರೂ ಯಾವುದೇ ತಿಂಗಳಿನ 1, 10, 19 ಹಾಗೆ 28ನೇ ತಾರೀಕು ಹುಟ್ಟಿದ್ರೆ ನಿಮ್ಮ ಮೂಲ ಅಂಕ 1 ಆಗಿರುತ್ತೆ. 1ನೇ ತಾರೀಕಲ್ಲಿ ಹುಟ್ಟಿರೋರ ರಹಸ್ಯ ಹಾಗೆ ವ್ಯಕ್ತಿತ್ವದ ಜೊತೆಗೆ ನಿಮ್ಮ ಅದೃಷ್ಟದ ಸಂಖ್ಯೆ ಯಾವುದು, ನಿಮ್ಮ ದುರಾದೃಷ್ಟದ ಸಂಖ್ಯೆ ಯಾವುದು, ನಿಮಗೆ ಯಾವ ಬಣ್ಣ ಹಾಕ್ಕೊಂಡು ಕೆಲಸಕ್ಕೆ ಹೋದರೆ ಅದೃಷ್ಟ ಬರುತ್ತೆ, ಹಾಗೆ ನಿಮ್ಮ ಜೊತೆ ಯಾರ್ಯಾರು ವ್ಯವಹಾರ ಮಾಡಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು, ನಿಮ್ಮ ಜೊತೆ ಯಾರು ಫ್ರೆಂಡ್ಶಿಪ್ಪನ್ನು ಮಾಡಬೇಕು, ನೀವು ಯಾರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕು, ಯಾವ ನಂಬರ್ ಇರೋರನ್ನ ಮದುವೆಯಾದರೆ ನಿಮಗೆ ಅದೃಷ್ಟ ಸಿಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜನ್ಮ ಸಂಖ್ಯೆ 1 ಇರೋರ ಎಲ್ಲರ ಭವಿಷ್ಯನೂ ಒಂದೇ ಥರ ಇರಲ್ಲ. ಅಂದರೆ 1, 10, 19 ಹಾಗೆ 28ನೇ ತಾರೀಕಲ್ಲಿ ಹುಟ್ಟಿರೋರ ನಡುವೆ ಕೆಲವೊಂದು ಸಣ್ಣ ವ್ಯತ್ಯಾಸ ಇರುತ್ತೆ. ಅದು ಏನನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 1ನೇ ತಾರೀಕಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನೀವು ಅದೃಷ್ಟವಂತರು. ಅರೆ ಏನು ಹೇಳ್ತಿದ್ದೀರಾ, ನಾನು 1ನೇ ತಾರೀಕಲ್ಲೇ ಹುಟ್ಟಿದ್ದೀನಿ, ನನಗಂತ ಅದೃಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ? ಒಂದನ್ನು ತಿಳ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಭವಿಷ್ಯವನ್ನು ಹೇಳೋದಕ್ಕೆ ಈ ನ್ಯೂಮರಾಲಜಿ ಒಂದು ದಾರಿ ಅಷ್ಟೇ. ಆದರೆ ನೀವು ನಿಮ್ಮ ಜನ್ಮ ಜಾತಕವನ್ನು, ಜನ್ಮ ಕುಂಡಲಿಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಸ್ಕೋಬೇಕು, ಅಥವಾ ನೀವೇ ಆದರೂ ಮಾಡ್ಕೋಬೇಕು, ಯಾರಾದರೂ ತಜ್ಞರ ಹತ್ರ ತೋರಿಸ್ಕೋಬೇಕು. ಹಾಗೆ ಅದರಲ್ಲಿರೋ ಕಷ್ಟಗಳು ಏನೇನು ಅಂತ ತಿಳ್ಕೋಬೇಕು, ಅದಕ್ಕೆ ಪರಿಹಾರನೂ ಕಂಡ್ಕೋಬೇಕು. ಹಾಗೆ ನಿಮ್ಮ ಡೆಸ್ಟಿನಿ ನಂಬರ್ ಕೂಡ ಒಂದಾಗಿದ್ರೆ ನಿಮಗೆ ಇನ್ನೂ ಅದೃಷ್ಟ ಖಂಡಿತವಾಗ್ಲೂ ಸಿಗುತ್ತೆ. ಜನ್ಮ ಸಂಖ್ಯೆಯ ಜೊತೆಗೆ ನಿಮ್ಮ ಡೆಸ್ಟಿನಿ ನಂಬರ್ ಕೂಡ ಒಂದೇ ಆಗಿದ್ರೆ ನಿಮ್ಮ ಸಕ್ಸಸ್ ಅನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮ ಜನ್ಮ ಸಂಖ್ಯೆ ಹಾಗೆ ಡೆಸ್ಟಿನಿ ಸಂಖ್ಯೆಯನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಈ ಸಂಖ್ಯೆಯಲ್ಲಿ ಹುಟ್ಟಿರೋರು ಸೂರ್ಯನಿಂದ ಪ್ರಭಾವಿತರಾಗಿರ್ತೀರಾ. 1ನೇ ತಾರೀಕು ಸೂರ್ಯನನ್ನ ಸೂಚಿಸುತ್ತೆ. ಸೂರ್ಯನಲ್ಲಿ ಹೇಗೆ ದಯೆ ಇರುತ್ತೋ, ಅಂದ್ರೆ ಪ್ರಪಂಚಕ್ಕೆ ಎಲ್ಲದನ್ನು ಕೊಡುವಂತವನು ಸೂರ್ಯನೇ, ಅವನ ತರಾನೇ ನಿಮಗೂ ದಯೆ ಇರುತ್ತೆ. ಶಿಸ್ತುಬದ್ಧ ಜೀವನವನ್ನ ನೀವು ಪಾಲಿಸ್ತಾ ಇರ್ತೀರಾ. ಹಾಗೆ ನೀವು ಬಲಶಾಲಿಗಳಾಗಿರ್ತೀರಾ. ನಿಮ್ಮ ಆಲೋಚನೆಗಳು ವಿಭಿನ್ನವಾಗಿರುತ್ತೆ. ನೀವು ನಿಮ್ಮ ಬಗ್ಗೆನೇ ತುಂಬಾ ಹೆಮ್ಮೆ ಪಡ್ತೀರಾ. ಹಾಗೆ ಆ ಹೆಮ್ಮೆ ಒಂದೊಂದ್ಸತಿ ಗರ್ವವಾಗಿಯೂ ಬದಲಾಗತ್ತೆ. ಯಾರ ಮಾತನ್ನು ನೀವು ಕೇಳೋರಲ್ಲ, ನಿಮ್ಮ ಅಭಿಪ್ರಾಯದ ಮೇಲೆ ನೀವು ನಡ್ಕೊಳ್ಳೋರು. ಹಾಗೆ ಪ್ರಪಂಚದಲ್ಲಿ ಏನೇ ಆದ್ರೂ ಸೂರ್ಯ ತನ್ನಷ್ಟಕ್ಕೆ ತಾನು ಇರ್ತಾನೋ ಹಾಗೆ ನೀವೂ ನಿಮ್ಮ ಸುತ್ತಮುತ್ತಲಿನ ಯಾವ ಬದಲಾವಣೆಗಳು ಕೂಡ ನಿಮಗೆ ಎಫೆಕ್ಟ್ ಆಗಲ್ಲ. ನಾವು ಕೂಲಂಕುಷವಾಗಿ ಸೂರ್ಯನನ್ನ ನೋಡಿದ್ರೆ ನಮಗೆ ಗೊತ್ತಾಗೋ ಒಂದು ವಿಷಯ ಏನಂದ್ರೆ, ಸೂರ್ಯ ಯಾವಾಗಲೂ ಪ್ರಪಂಚಕ್ಕೆ ಏನಾದರೂ ಕೊಡ್ತಾನೆ ಹೊರತಾಗಿ ಪ್ರಪಂಚದಿಂದ ಏನನ್ನೂ ತಗೊಳಕ್ಕಾಗಲ್ಲ. ಅವನಿಗೇನನ್ನೂ ಕೊಡೋದಕ್ಕೂ ನಮ್ಮ ಕೈಲಾಗಲ್ಲ. ಹಾಗೇನೆ 1ನೇ ತಾರೀಕಲ್ಲಿ ಹುಟ್ಟಿರೋ ಜನರು ಇನ್ನೊಬ್ಬರಿಗೆ ಸಹಾಯ ಮಾಡೋಕೆ ಇಷ್ಟಪಡ್ತಿರ್ತಾರ ಹೊರತಾಗಿ ಬೇರೆಯಿಂದ ಯಾವತ್ತೂ ಯಾವ ಸಹಾಯವನ್ನು ಅಪೇಕ್ಷೆ ಮಾಡೋದು ಇಲ್ಲ. ಹಾಗೆ ಅವರಿಗೆ ಸಹಾಯ ಕೇಳೋದಿಕ್ಕೆ ಬರೋದೂ ಇಲ್ಲ. ಇನ್ನು ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಕಷ್ಟ ಬಂದರೆ 1000 ಜನದ ವಿರೋಧ ಆದರೂ ಕಟ್ಕೊಂಡು ನೀವು ಅವರನ್ನ ಕಷ್ಟದಿಂದ ಕಾಪಾಡ್ಕೊಂಡು ಬರ್ತೀರಾ. ಹಾಗೆ ನೀವು ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ. ಯಾರಾದರೂ ನಿಮ್ಮನ್ನ ಕಣ್ಮುಚ್ಕೊಂಡು ನಂಬೋದು. ಹಾಗೆ ಅವರ ನಂಬಿಕೆಯನ್ನ, ವಿಶ್ವಾಸವನ್ನ ಉಳಿಸ್ಕೊಳ್ಳೋದಿಕ್ಕೆ ತುಂಬಾನೇ ಕಷ್ಟಪಡ್ತೀರಾ. ಹಾಗಾದ್ರೆ ಬನ್ನಿ 1ನೇ ತಾರೀಕು ಹುಟ್ಟಿರೋರ ಬಗ್ಗೆನೇ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. 1 ಹೇಗೆ ನೇರವಾಗಿರುತ್ತೋ ಹಾಗೆ 1ನೇ ತಾರೀಕಲ್ಲಿ ಹುಟ್ಟಿರೋರು ಕೂಡ ನೇರ ನುಡಿ, ನೇರ ಮಾತು. ಯಾರಿಗೂ ಬಗ್ಗಲ್ಲ, ಯಾರ ಅಭಿಪ್ರಾಯಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಸ್ವತಂತ್ರವಾಗಿರೋದನ್ನ ಇಷ್ಟಪಡ್ತಾರೆ. ಇವರು ಹೇಗೆ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೋ ಹಾಗೆ ಅವರ ಅಭಿಪ್ರಾಯಗಳಿಗೂ ಸ್ವತಂತ್ರತೆ ಇರಬೇಕು ಅನ್ನೋದನ್ನ ಬಯಸ್ತಾರೆ. ಅಂದ್ರೆ ಅವರು ಬೇರೆ ಯಾರ ಮಾತನ್ನು ಕೇಳಿ ಅವರ ಕೆಲಸಗಳನ್ನ ಮಾಡಲ್ಲ. ಬೇರೆ ಯಾರಾದ್ರೂ ಅಂದ್ರೆ ಅವರ ಆಪ್ತರು ಅವ್ರಿಗೇನಾದ್ರೂ ಹೇಳೋದಿಕ್ಕೆ ಇಷ್ಟಪಟ್ರು ಅದನ್ನ ಕೇಳಿಸ್ಕೊಳ್ತಾರ ಹೊರತಾಗಿ ಅದ್ರ ತಕ್ಕ ಹಾಗೆ ಅವ್ರು ನಡ್ಕೊಳ್ಳೋದಿಕ್ಕೆ ಹೋಗಲ್ಲ. ಕೇಳಿಸ್ಕೊಂಡು ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ಇಂತಹ ಮನಸ್ಥಿತಿ ಅವರಿಗೆ ಅವರ ಕೆರಿಯರಲ್ಲಿ, ಕೆಲಸ ಮಾಡೋ ಸ್ಥಳಗಳಲ್ಲಿ ಉಪಯೋಗ ಆಗುತ್ತೋ ಹೊರತಾಗಿ ನನಗೇನ್ ಬೇಕೋ ಅದನ್ನ ಮಾಡ್ತೀನಿ ಅನ್ನೋದು ರಿಲೇಷನ್ ಅಲ್ಲಿ, ಯಾವುದಾದ್ರೂ ಸಂಬಂಧಗಳಲ್ಲಿ ವರ್ಕ್ ಆಗಲ್ಲ. ನೀವು ಅವರಿಗೆ ಅಂದ್ರೆ ಇನ್ನೊಬ್ರಿಗೆ ಬೇಜಾರನ್ನ ಕೊಡ್ತೀರಾ, ಆದ್ರೆ ಅದು ನಿಮಗೆ ಗೊತ್ತೂ ಆಗಲ್ಲ. ಇವರ ನಿರ್ಧಾರಗಳಲ್ಲಿ ದೃಢತೆ ಇರೋದು ಮೆಚ್ಚಲೇಬೇಕಾದಂತಹ ಒಂದು ಅಂಶನೇ. ದೃಢತೆಯಿಂದ ಇನ್ನೊಬ್ಬರಿಗೆ ಕಷ್ಟ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಹಾಗೇನೆ ಇವರು ಯಾವುದೇ ಕಾರಣಕ್ಕೂ ಅನ್ಕೊಂಡಿರೋ ಕೆಲಸನ ಮಾಡದೆ ಬಿಡೋದಿಲ್ಲ. ಹಾಗೆ ಇವರ ದಿನದ ಸಾಕಷ್ಟು ಸಮಯವನ್ನ ಕೆಲಸ ಮಾಡೋದ್ರಲ್ಲೇನೆ ಕಳೀತಾರೆ.
1ನೇ ತಾರೀಕಲ್ಲಿ ಹುಟ್ಟಿರೋರು ತಮ್ಮ ಜೀವನದಲ್ಲಿ ತುಂಬ ಮುಂದೆ ಹೋಗಬೇಕು ಅನ್ನೋದಾದರೆ ನಾನು ಹೇಳುವಂಥ ಒಂದಿಷ್ಟು ಸಲಹೆಗಳನ್ನ ಪಾಲಿಸಿ. ಶಿಸ್ತುಬದ್ಧ ಜೀವನದ ಅವಶ್ಯಕತೆ ಇದೆ. ನೀವು ತುಂಬ ಶಿಸ್ತಿನ ವ್ಯಕ್ತಿ, ಹೌದು, ನಾನು ಒಪ್ಕೋತೀನಿ. ಆದರೆ ಶಿಸ್ತನ್ನು ಪಾಲಿಸೋದಿಕ್ಕೆ ಹೋಗಿ ಕೆಲವೊಂದು ನಿರ್ಬಂಧಗಳನ್ನು ನಿಮ್ಮ ಮೇಲೆ ನೀವೇ ಹಾಕೊಂಡ್ಬಿಡ್ತೀರಾ. ದಯವಿಟ್ಟು ಹಾಗೆ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಅದು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಒಳಗಡೆಯಿಂದಾನೇ ಸುಟ್ಕೊಂಡು ಬರುತ್ತೆ, ಅಂದರೆ ನಿಮ್ಮ ಒಳಗಿಂದಾನೇ ಸುಡುತ್ತೆ. ಹಾಗೆಯೇ ನೀವು ಮಹತ್ವಾಕಾಂಕ್ಷಿಗಳಾಗಿರೋದ್ರಿಂದ ದಿನದ ಸಾಕಷ್ಟು ಸಮಯವನ್ನು ಕೆಲಸ ಮಾಡೋದಕ್ಕೆ ಮೀಸಲಾಗಿಡ್ತೀರಾ. ಹೌದು, ಆದರೆ ವಿಶ್ರಾಂತಿ ಪಡೆಯೋದೇನು ಅಷ್ಟೇ ಅವಶ್ಯಕತೆಯಾಗಿರುತ್ತೆ. ನೀವು ವಿಶ್ರಾಂತಿ ಪಡಿಲೇಬೇಕು. ಇಲ್ಲಾಂದರೆ ಸೂರ್ಯನ ಬಿಸಿ ನಿಮ್ಮ ತಲೆಯಲ್ಲಿ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಕೆಲಸ ಮಾಡೋದು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಮೆಡಿಟೇಷನ್ ಮಾಡೋದು ಅತ್ಯಂತ ಅವಶ್ಯಕ. ನೀವು ಸ್ವತಂತ್ರತೆಯನ್ನು ಇಷ್ಟಪಡ್ತೀರಾ, ನೀವು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ನಿಮಗಿಷ್ಟ, ಹೌದು. ಆದರೆ ನಿಮಗೆ ಕಷ್ಟ ಬಂದಾಗ ಇನ್ನೊಬ್ಬರಲ್ಲಿ ಸಹಾಯವನ್ನು ಕೇಳೋದಕ್ಕೆ ಅಂಜ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೊಬ್ಬರ ಸಹಾಯವನ್ನು ಕೇಳಿ. ಯಾಕಂದರೆ ನನಗೆ ಗೊತ್ತು ನಿಮಗೆ ಸಹಾಯ ಕೇಳೋದು ಇಷ್ಟ ಆಗಲ್ಲ, ಆದರೆ ಕೆಲವೊಂದು ಸಂದರ್ಭಗಳು ಹಾಗೆ ಬರುತ್ತೆ. ಆಗ ಸಹಾಯ ಕೇಳೋದನ್ನು ನೀವು ಕಲ್ತ್ಕೊಂಡ್ಲೇಬೇಕಾಗತ್ತೆ. ಸದಾಕಾಲ ಕೆಲಸ ಮಾಡ್ತಿರೋ, ಯಾವಾಗಲೂ ಒತ್ತಡದಲ್ಲೇ ಇರುವಂತಹ ನಿಮಗೆ ಚಂದ್ರನ ಶಕ್ತಿಯ ಅವಶ್ಯಕತೆ ಇರುತ್ತೆ, ಅಂದರೆ ಮೂನ್ ಎನರ್ಜಿ ಬೇಕಾಗತ್ತೆ. ಹಾಗಾಗಿ ನೀವು ಬೆಳ್ಳಿ ಮತ್ತು ಮುತ್ತನ್ನು ನೀವು ಆಭರಣಗಳನ್ನಾಗಿ ಮಾಡಿಕೊಂಡು ಧರಿಸೋದು ತುಂಬ ಅವಶ್ಯಕತೆ ಇರುತ್ತೆ. ಬೆಳ್ಳಿಯ ಸರವನ್ನು ಮಾಡ್ಕೊಳ್ಳಿ, ಬೆಳ್ಳಿ ಮತ್ತು ಮುತ್ತನ್ನು ಸೇರಿಸ್ಕೊಂಡು ಕೈಗೆ ಉಂಗುರವನ್ನು ಮಾಡ್ಕೊಳ್ಳಿ, ಕಿವಿಗೆ ಓಲೆಯನ್ನು ಮಾಡ್ಕೊಳ್ಳಿ. ಹಾಗೆ ಬೆಳ್ಳಿಯ ಕಡಗವನ್ನು ಧರಿಸಿ, ಹೆಣ್ಮಕ್ಳಾಗಿದ್ದರೆ ಬೆಳ್ಳಿಯ ಗೆಜ್ಜೆಯನ್ನು ಹಾಕ್ಕೊಳ್ಳಿ. ಚಂದ್ರನನ್ನು ಅಂದರೆ ಒಂದಿಷ್ಟು ಶಾಂತವಾಗಿ ನಿಮ್ಮ ಮನಸ್ಸನ್ನು, ನಿಮ್ಮ ಕೆಲಸವನ್ನು, ಒತ್ತಡವನ್ನು ಶಾಂತವಾಗಿ ಇಡೋದಕ್ಕೆ ಚಂದ್ರನ ಅವಶ್ಯಕತೆ ಇರುತ್ತೆ. ಇದಲ್ಲದೆ ಶಿವನ ಆರಾಧನೆಯನ್ನು ಮಾಡಬಹುದು. ಶಿವನ ದೇವಸ್ಥಾನಕ್ಕೆ ಸೋಮವಾರದಂದು ಹೋಗಿ ಬನ್ನಿ. ಹುಣ್ಣಿಮೆ ದಿನ ಮೆಡಿಟೇಷನನ್ನು ತಪ್ಪದೇ ಮಾಡ್ಕೊಳ್ಳಿ. ಹೀಗೆಲ್ಲ ಮಾಡೋದ್ರಿಂದ ನಿಮಗೆ ಸಕ್ಸಸ್ಸಿನ ದಾರಿಗೆ ಸುಲಭ ಆಗುತ್ತೆ. ನೀವು ಸಕ್ಸಸ್ಸನ್ನು ಗಳಿಸೋದಕ್ಕೆ ಸಹಾಯಕವಾಗುತ್ತೆ. ಯಾವುದೇ ತಿಂಗಳಿನ 10ನೇ ತಾರೀಕಿನಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, 1 ಸೂರ್ಯನನ್ನು ಪ್ರತಿನಿಧಿಸಿದ್ರೆ 0 ಭೂಮಿಯನ್ನು ಪ್ರತಿನಿಧಿಸುತ್ತೆ. ಅಂದರೆ ಭೂಮಿ ತಾಯಿಗೆ ಇರುವಂತಹ ತಾಳ್ಮೆ ಹಾಗೆ ಸಹಿಸ್ಕೊಳ್ಳುವಂತಹ ಶಕ್ತಿ 10ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಬಂದ್ಬಿಟ್ಟಿರುತ್ತೆ. ಹಾಗೆ ಇವರು ವಾಸ್ತವಿಕತೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅಂದರೆ ಪ್ರಾಕ್ಟಿಕಲ್ ಪರ್ಸನ್ಸ್ ಅಂತಾನೆ ಹೇಳಬಹುದು. ಇವರ ಶಾಂತ ರೀತಿಯ ವರ್ತನೆ ಇನ್ನೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ 0 ಇನ್ಫಿನಿಟಿ ಅಂದರೆ ಅನಂತತೆಯನ್ನು ಪ್ರತಿನಿಧಿಸುತ್ತೆ. ಇದು ಆ ವ್ಯಕ್ತಿಯನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಿ ಮುಟ್ಟಿಸುತ್ತೆ. ಇವರು ಬೇಗ ಜನಪ್ರಿಯರಾಗ್ತಾರೆ, ಪ್ರಸಿದ್ಧಿ ಆಗ್ತಾರೆ, ಜನರಿಗೆ ಹತ್ತಿರವಾಗ್ತಾರೆ. ಹಾಗೆ ಇವರು ಸಮಾಜದಿಂದ ಗೌರವ ಮನ್ನಣೆಯನ್ನು ಪಡ್ಕೋತಾರೆ. ಹೆಚ್ಚಿನ ಆತ್ಮವಿಶ್ವಾಸ ಇರೋದ್ರಿಂದ ಜನರ ನಂಬಿಕೆಯನ್ನು ಗಳಿಸೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ. ಆದರೆ ಈ 0 ಇರೋದ್ರಿಂದ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಈ 0ಗೆ ಹೇಗೆ ಶುರು ಮತ್ತು ಕೊನೆ ಇರೋದಿಲ್ವೋ ಹಾಗೆ ನಿಮ್ಮ ಕಷ್ಟಗಳಿಗೂ ಕೊನೆ ಅನ್ನೋದಿರೋದಿಲ್ಲ. ನಮ್ಮ ಜೀವನ ಮತ್ತೆ ಮೊದಲಿಂದ ಆರಂಭ ಆಗ್ತಿದೆಯೇನೋ ಅಂತ ಮಧ್ಯದಲ್ಲಿ ನಿಮಗೆ ಅನ್ಸೋದಕ್ಕೆ ಶುರುವಾಗತ್ತೆ. ಕಷ್ಟ ಕೊಡುವಂಥ ಜನಗಳೇ ನನ್ನ ಜೀವನದಲ್ಲಿ ತುಂಬಿಟ್ಟಿದ್ದಾರೇನೋ ಅಂತ ಅನ್ಸೋದಕ್ಕೂ ಶುರುವಾಗತ್ತೆ. ನಿಮ್ಮ ಜೀವನದ ಗ್ರಾಫ್ ತುಂಬ ಏರುಪೇರುಗಳಿಂದಾನೇ ತುಂಬಿರುತ್ತೆ. ಆದರೆ ಈ ಎಲ್ಲ ಕಷ್ಟಗಳ ನಡುವೆ ಕಷ್ಟ ಕೊಡುವಂಥ ಜನಗಳು ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಕಣ್ಣೆದುರಿಗೆ ಬೇಗನೆ ಬಂದ್ಬಿಡ್ತಾರೆ. ಯಾಕಂದರೆ 1ನೇ ಸಂಖ್ಯೆಯನ್ನು ಪ್ರತಿನಿಧಿಸುವಂತಹ ಸೂರ್ಯ, ನೀವು 10ನೇ ತಾರೀಕಲ್ಲಿ ಹುಟ್ಟಿರೋದ್ರಿಂದ ಸೂರ್ಯ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ. ಬೇಗ ನಿಮ್ಮ ಕಣ್ಮುಂದೆ ನಿಮ್ಮ ಶತ್ರುಗಳನ್ನು ತಂದುಬಿಡ್ತಾನೆ. ಹೀಗಾಗೋದ್ರಿಂದ ಅಂದರೆ 1ನೇ ತಾರೀಕು ಸೂರ್ಯ ನಿಮ್ಮ ಜೊತೆಗಿರೋದ್ರಿಂದ ನಿಮ್ಮದು ಜನ್ಮ ಸಂಖ್ಯೆ 1 ಆಗೋದ್ರಿಂದ ನೀವು ಖಂಡಿತವಾಗ್ಲೂ ಯಶಸ್ಸನ್ನು ಪಡಿತೀರಾ. ಕಷ್ಟಗಳನ್ನು ದಾಟಿಕೊಂಡು ಯಶಸ್ಸನ್ನು ಸಾಧಿಸೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ. ಹಾಗೆಯೇ ನಿಮ್ಮ ಗೌರವ ಮತ್ತು ಘನತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋಂತಹದ್ದು ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸನ ನೀವು ನಿಮ್ಮ ಜೀವನದಲ್ಲಿ ಯಾವತ್ತೂ ಮಾಡೋದಿಲ್ಲ. ಅದನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಎಲ್ಲ ಸಂಗತಿಗಳನ್ನು ನೀವು ಕಲ್ತ್ಕೊಂಡಿರ್ತೀರ. ಹಾಗೆ ಇವ್ರ ಬಗ್ಗೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಅಂತ ಆದರೆ, ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನೀವು ವಾಸ್ತವಿಕತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋತೀರಾ. ಅಂದರೆ ವಾಟ್ ಇಸ್ ದ ಗ್ರೌಂಡ್ ರಿಯಾಲಿಟಿ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡೇ ಆ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತೀರಾ. ಯಾವುದೇ ಸಣ್ಣ ಪುಟ್ಟ ಕೆಲಸ ಮಾಡುವಾಗ್ಲೂ ಸರಿ, ದೊಡ್ಡ ದೊಡ್ಡ ಬಿಸ್ನೆಸ್ ಡಿಸಿಷನ್ಸ್ ತಗೊಳ್ಬೇಕಾದ್ರೂ ಸರಿ, ವಾಸ್ತವಿಕತೆಯನ್ನು, ಯಾಕಂದರೆ 0 ನಿಮ್ಮ ಜೊತೆ ಇರೋದ್ರಿಂದ, ನೀವು 10ನೇ ತಾರೀಕಲ್ಲಿ ಹುಟ್ಟಿರೋರಾಗಿರೋದ್ರಿಂದ
ನಿಮಗೆ ಆ ಕೆಲಸವನ್ನು ಮಾಡೋದ್ರಿಂದ ಏನು ಲಾಭ, ಈಗ ಈ ಸಮಯದಲ್ಲಿ ಆ ಕೆಲಸವನ್ನು ಮಾಡೋದು ಸರಿನಾ ಅಥವಾ ಈ ಮುಂದೆ ಯಾವಾಗಾದರೂ ಮಾಡ್ಬೋದಾ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನೀವು ಯೋಚನೆ ಮಾಡ್ತೀರಾ, ಖಂಡಿತವಾಗ್ಲೂ ಯೋಚನೆ ಮಾಡ್ತೀರಾ. ಅಂದರೆ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು, ಯಾವುದೇ ಡಿಸಿಷನ್ಸ್ ತಗೋಬೇಕಾದ್ರೆ ನೀವು ನಿಮಗೆ ಬೇಕಾ ಬೇಡವಾ ಆ ಕೆಲಸ ಅನ್ನೋದನ್ನು ತುಂಬ ಪರಿಶೀಲನೆ ಮಾಡ್ತೀರಾ. ಯಾವುದಾದ್ರೂ ಊರಿಗೆ ಹೋಗೋದೇ ಆಗಿರ್ಬೋದು, ಯಾವುದಾದ್ರೂ ಮನೆಗೆ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಆಗಿರ್ಬೋದು, ಯಾವುದಾದ್ರೂ ಬಿಸ್ನೆಸ್ಗಳಲ್ಲಿ ಡಿಸಿಷನ್ಸ್ ತಗೋಬೇಕಾದ್ರೇ ಆಗಿರಬಹುದು, ಎಲ್ಲ ವಿಷಯದಲ್ಲೂ ನೀವು ವಾಸ್ತವಿಕತೆಗೆ ತುಂಬ ಹತ್ತಿರವಾಗಿ ಯೋಚನೆ ಮಾಡ್ತೀರಾ. ಈ ಥರ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಎಷ್ಟು ಜಾಗರೂಕತೆಯಿಂದ ಇರ್ತೀರೋ, ದುಡ್ಡು ಖರ್ಚು ಮಾಡೋ ವಿಷಯದಲ್ಲಿ ಕೂಡ ಅಷ್ಟೇ ಜಾಗರೂಕತೆಯಿಂದಾನೇ ಇರ್ತೀರಾ. ಬೇಕಾದಂತಹ ಕೆಲಸಗಳಿಗೆ ಮಾತ್ರ ದುಡ್ಡನ್ನು ಖರ್ಚು ಮಾಡೋದು ಅಥವಾ ನೀವು ಸೇವಿಂಗ್ಸ್ ಮಾಡೋದ್ರಲ್ಲಿ ತುಂಬ ನಂಬಿಕೆಯನ್ನು ಇಟ್ಟಿರ್ತೀರಾ. ಇದಲ್ಲದೆ ನಿಮಗೆ ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೋ ಅಂತಹ ಜಾಗಗಳಿಗೆ ಭೇಟಿ ಕೊಡೋದಕ್ಕೆ ತುಂಬ ಇಷ್ಟಪಡ್ತೀರಾ. ಪೀಸ್ ಆಫ್ ಮೈಂಡ್ ಇರಬೇಕು ಅಂತ ಎಷ್ಟೋ ನಿರ್ಧಾರಗಳನ್ನು ಮುಂದೂಡ್ಬಿಟ್ಟಿರ್ತೀರಾ ಅಥವಾ ಎಷ್ಟೋ ಕೆಲಸಗಳನ್ನು ಮಾಡೋದು ಬಿಟ್ಬಿಟ್ಟಿರ್ತೀರಾ. ಕೊನೆಗೆ ಫೈನಲಿ ನಿಮಗೆ ನೀವು ಖರ್ಚು ಮಾಡುವಂತಹ ದುಡ್ಡೇ ಆಗಿರಬಹುದು ಅಥವಾ ಪೀಸ್ ಆಫ್ ಮೈಂಡೇ ಆಗಿರ್ಬೋದು, ತಗೊಳ್ಳೋ ನಿರ್ಧಾರಗಳೇ ಆಗಿರ್ಬೋದು, ಎಲ್ಲದರ ಮೇಲೂ ಹಿಡಿತಾ ಇರುತ್ತೆ. ಅಂದರೆ ನಿಮ್ಮ ಮನಸ್ಸಿನ ನೆಮ್ಮದಿನ ಹಾಳು ಮಾಡುವಂಥ ವಿಷಯಗಳು ಅಥವಾ ನಿಮಗೆ ತೊಂದರೆ ಕೊಡುವಂಥ ವಿಷಯಗಳ ಬಗ್ಗೆ ನೀವು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆ ವಿಷಯ ಬೇಡ ಅಂತಾನೆ ಸುಮ್ಮನೆ ಇರ್ತೀರಾ. ಜೊತೆಗೆ ನಿಮ್ಮಿಂದ ಯಾರಿಗಾದರೂ ಲಾಭ ಆಗಬೇಕು ಅಂತ ಅಂದ್ಕೊಳ್ಳೋರಿದ್ರೆ, ನಿಮ್ಮಿಂದ ಲಾಭ ಪಡೆಯುವಂತಹ ವ್ಯಕ್ತಿಗಳಿದ್ರೆ ಅವ್ರಿಗೆ ಆ ಲಾಭವನ್ನು ಆಗದೇ ಇರೋ ಹಾಗೆ ನೀವು ನೋಡ್ಕೋತೀರಾ. ಅಂದರೆ ಯಾರಿಗೂ ನೀವು ಮಣೆ ಹಾಕಲ್ಲ. ಇನ್ನೊಬ್ಬರ ವಿಷಯ ನನಗೆ ಬೇಡ ಅಂತ ಅವರಿಂದ ದೂರಾನೇ ಇರ್ತೀರಾ. ನಿಮ್ಮ ನೆಮ್ಮದಿನ ಹಾಳು ಮಾಡುವಂತಹ ಕೆಲಸಗಳನ್ನು ನೀವು ಜಾಸ್ತಿ ಮಾಡೋದಿಲ್ಲ. ಅಂತಹ ಕೆಲಸಗಳ ಬಗ್ಗೆ ನೀವು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನಷ್ಟೇ ಮಾಡ್ತೀರಾ. ಪೀಸ್ ಆಫ್ ಮೈಂಡ್ಗೆ ತುಂಬಾ ಬೆಲೆ ಕೊಡ್ತೀರಾ. ಹಾಗೆ ಯಾರಾದರೂ ವ್ಯಕ್ತಿಗಳು ನಿಮ್ಮನ್ನು ತುಳಿಬೇಕು ಅಂತಂದರೆ, ನಿಮ್ಮನ್ನು ಕಡೆಗಣಿಸ್ಬೇಕು ಅಥವಾ ಅವಮಾನಿಸಬೇಕು ಅಂತಂದರೆ ಅದ್ರ ಬಗ್ಗೆನೂ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ನಿಮ್ಮ ಕೆಲಸ ಏನಿರುತ್ತೋ ಅಷ್ಟು ಮಾಡಿಕೊಂಡು ನಿಮಗೆ ಖುಷಿ ಎಲ್ಲಿ ಸಿಗುತ್ತೋ ಆ ಜಾಗಗಳಿಗೆ ನೀವು ಹೋಗ್ಕೊಂಡು ಇರ್ತೀರಾ. 1ನೇ ತಾರೀಕಲ್ಲಿ ಹುಟ್ಟಿರೋ ಥರ ನೀವು ಜಾಸ್ತಿ ಕೆಲಸಕ್ಕೆ ಸಮಯವನ್ನು ಕೊಡೋದಿಲ್ಲ. ನಿಮಗೆ ಕೆಲಸದ ಜೊತೆಗೆ ನಿಮ್ಮ ಹಣ ಹಾಗೆ ನಿಮ್ಮ ನೆಮ್ಮದಿನೂ ಅಷ್ಟೇ ಪ್ರಿಯಾರಿಟೈಸ್ ಆಗಿರುತ್ತೆ. ಮೂರಿಗೂ ಬ್ಯಾಲೆನ್ಸ್ಡ್ ಆಗಿ ನೀವು ಕೆಲಸ ಮಾಡ್ತಿರ್ತೀರಾ. ಕೆಲಸದ ಸಮಯ ಮುಗಿದ ಕೂಡಲೇ ನಿಮಗೂ ಒಂದು ಜೀವನ ಇದೆ, ನಿಮಗೂ ಬೇರೆ ಕೆಲಸಗಳಿದ್ದಾವೆ, ನಿಮಗೂ ಸಂಬಂಧದ ಮೇಲೆ, ನಿಮ್ಮನ್ನ ನಂಬ್ಕೊಂಡಿರೋ ಜನರ ಮೇಲೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗೆ ನಿಮ್ಮ ಹಾಬಿಗಳಿಗೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೆಲಸ ಮುಗಿದ ತಕ್ಷಣನೇ ನೀವು ಎದ್ದು ಹೊರಟೋಗ್ತೀರಾ. 24 ಗಂಟೆಗಳ ಕಾಲ ಕೆಲಸ ಮಾಡುವಂತಹ ವ್ಯಕ್ತಿ ನೀವು ಖಂಡಿತವಾಗ್ಲೂ ಅಲ್ಲ. ಇಷ್ಟೆಲ್ಲ ಇದ್ರೂ ನೀವು ಯಶಸ್ಸು ಪಡಿತಿಲ್ಲ, ಯಶಸ್ಸು ಸಿಗಬೇಕು ನಮಗೆ ಅಂತ ಅನ್ನೋದಾದರೆ ಒಂದಷ್ಟು ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ನೀವು ಬೇರೆಯವರಿಂದ ಸಹಾಯ ಕೇಳೋದನ್ನು ಕಮ್ಮಿ ಮಾಡಬೇಕು. 1ನೇ ತಾರೀಕಲ್ಲಿ ಹುಟ್ಟಿರೋ ಜನರಿಗೆ ಸಹಾಯ ಕೇಳೋದಿಕ್ಕೆ ಬರಲ್ಲ, ಆದರೆ ನೀವು ಹಾಗಲ್ಲ. ನಿಮಗೆ ಬೇರೆಯವರಿಂದ ಸಹಾಯ ತಗೊಳ್ಳೋದಿಕ್ಕೆ ಖುಷಿ ಆಗುತ್ತೆ, ಬೇರೆಯವ್ರು ನಿಮ್ಮ ಕೆಲಸ ಮಾಡಿಕೊಟ್ರೆ ಖುಷಿ ಆಗುತ್ತೆ. ಆದರೆ ಎಲ್ಲ ವಿಷಯದಲ್ಲೂ ಅವರು ನಿಮಗೆ ಒಳ್ಳೆಯದನ್ನೇ ಮಾಡಲ್ಲ. ಎಲ್ಲ ಸಹಾಯದಲ್ಲೂ ಅವರು ನಿಮಗೆ ಒಳ್ಳೆಯದಾಗುವಂತಹ ಕೆಲಸಗಳನ್ನೇ ಮಾಡೋದಿಲ್ಲ. ಹಾಗಾಗಿ ಅವರ ಸಹಾಯವನ್ನು ಬಿಟ್ಟು ನೀವು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳೋದು ಉತ್ತಮ. ಹಾಗೆಯೇ ನಿಮ್ಮ ಗೆಲುವಿನ ದಾರಿಯನ್ನು ನೀವು ಸ್ವತಃ ಕಂಡುಕೊಳ್ಬೇಕು. ದಿನಪೂರ್ತಿ ನಡೆದಿರುವಂಥ ವಿಚಾರಗಳನ್ನು ಸಾಯಂಕಾಲ ಅಥವಾ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಯಾವ ವಿಷಯ ಅಥವಾ ಯಾವ ಕೆಲಸವನ್ನು ನೀವು ಮಾಡಿದ್ರೆ ನಿಮಗೆ ಯಶಸ್ಸಿನ ಇನ್ನೊಂದು ಮೆಟ್ಟಿಲನ್ನು ಹತ್ತೋಕೆ ಸಹಾಯ ಆಗುತ್ತೆ ಅನ್ನೋದನ್ನು ನೀವು ಸ್ವತಃ ಕಂಡಿಡ್ಕೋಬೇಕು. ನಿಮ್ಮ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನು ನೀವು ಗಮನಿಸಬೇಕು. ಹಾಗೆ ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ವಿಷಯನ ನಾನು ಸೀರಿಯಸ್ ಆಗಿ ತಗೋಬೇಕು, ಯಾವ ವಿಷಯವನ್ನು ನಾನು ನೆಗ್ಲೆಕ್ಟ್ ಮಾಡಬೇಕು ಅಂತ. ಈ ನಿರ್ಧಾರಗಳು ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ಯಾವುದೇ ತಿಂಗಳಿನ 19ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, 19 ಸೂರ್ಯನನ್ನು ಪ್ರತಿನಿಧಿಸಿದ್ರೆ 9 ಕುಜ ಮಂಗಳನನ್ನು ಪ್ರತಿನಿಧಿಸುತ್ತೆ. ಸೂರ್ಯ ರಾಜ ಆದರೆ ಮಂಗಳ ಸೈನ್ಯಾಧಿಪತಿ. ರಾಜ ಮತ್ತು ಸೈನ್ಯಾಧಿಪತಿಯ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಯಾವ ಯುದ್ಧವನ್ನಾದರೂ ಗೆದ್ಕೊಂಡು ಬಂದ್ಬಿಡ್ತೀರಾ. ನಿಮಗೆ ಯಾರ ಸಹಾಯದ ಅವಶ್ಯಕತೆಯೂ ಇರೋದಿಲ್ಲ. ಹಾಗೆ ನಿಮ್ಮ ನಿರ್ಧಾರಗಳನ್ನು ತಡೆಯೋದಿಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ನೀವು ತಗೊಳ್ಳುವಂತಹ ನಿರ್ಧಾರಗಳು, ಮಾಡುವಂಥ ನಿರ್ಧಾರಗಳು ಇನ್ನೊಬ್ಬರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ಬರು ನಿಮ್ಮ ಕಡೆ ತಿರುಗಿ ನೋಡುವಂತಹ ನಿರ್ಧಾರಗಳನ್ನು ನೀವು ಮಾಡ್ತೀರಾ. ಓ, ಇಂಥ ಕೆಲಸ ಮಾಡ್ತಿದ್ದಾರಾ ಇವರು, ಈ ಕೆಲಸನ ಹಿಂಗೂ ಮಾಡ್ಬೋದಿತ್ತಾ,
ಈ ನಿರ್ಧಾರಗಳನ್ನು ನಾವು ತಗೋಬೋದಿತ್ತಾ ಅನ್ನೋಂತಹ ಪ್ರಶ್ನೆ ಇನ್ನೊಬ್ಬರಲ್ಲಿ ಮೂಡಿಸೋ ಥರ ನೀವು ಕೆಲಸ ಮಾಡ್ತೀರಾ. ಆದರೆ ಯಾರೂ ನಿಮ್ಮನ್ನು ಕಾಪಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಿಮ್ಮಂತಹ ನಿರ್ಧಾರಗಳನ್ನು ತಗೊಳ್ಳೋವಂತಹ ತಾಕತ್ತು ನಿಮ್ಮಲ್ಲಿ ಮಾತ್ರ ಇರುತ್ತೆ. ಆದರೆ ಇನ್ನೊಬ್ಬರು ನಿಮ್ಮನ್ನು ನೋಡಬಹುದಷ್ಟೇ, ಆದರೆ ಯಾವ ಕಾರಣಕ್ಕೂ ನಿಮ್ಮನ್ನು ಫಾಲೋ ಮಾಡೋದಕ್ಕಾಗಲ್ಲ. ಈ ಜನರು ಕ್ರಾಂತಿಕಾರಿಗಳಾಗಿರೋದ್ರ ಜೊತೆಗೆ ಇನ್ನೊಬ್ಬರ ಕಷ್ಟ ಸುಖಗಳಿಗೂ ಸ್ಪಂದಿಸ್ತಾರೆ, ತ್ಯಾಗಮಯಿಗಳು ಕೂಡ ಆಗಿರ್ತಾರೆ. ಇನ್ನು ಇವರು ಸಂಬಂಧದ ಬಗ್ಗೆ ನೋಡೋದಾದರೆ, ಕುಜ ಸೈನ್ಯಾಧಿಪತಿ. ಅವನು ಯುದ್ಧ ಮಾಡೋದಿಕ್ಕೆ ಅವನ ರಕ್ತ ಕುದಿತಿರುತ್ತೋ ಹೊರತಾಗಿ ಮದುವೆ ಮಾಡಿಕೊಂಡು ಸಾಂಸಾರಿಕ ಜೀವನವನ್ನು ನಡೆಸು ಅಂದರೆ ಅದು ಆಗುವಂತಹ ಕೆಲಸ ಅಲ್ಲ. ಇವರು ಯಶಸ್ಸಿನ ತುದಿಯಲ್ಲಿರ್ತಾರೆ. ಯಶಸ್ಸನ್ನು ಅಚೀವ್ ಮಾಡೋದಿಕ್ಕೆ, ಯಶಸ್ಸನ್ನು ಗಳಿಸೋದಿಕ್ಕೆ ಎಷ್ಟು ತವಕದಿಂದ ಇರ್ತಾರೋ ಹಾಗೆ ಅದನ್ನು ಗಳಿಸೋದಿಕ್ಕೂ ಅಷ್ಟೇ ಕೆಲಸ ಮಾಡ್ತಾರೆ. ಅವರಿಗೆ ಅಡೆತಡೆಗಳು ಏನೇ ಬಂದರೂ ಅದನ್ನು ನಿವಾರಿಸ್ಕೊಂಡು ಹೋಗ್ತಾರೆ. ಆದರೆ ಅದೇ ಸಂಬಂಧದ ವಿಚಾರಗಳಲ್ಲಿ, ಇವರ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ, ವೈವಾಹಿಕ ಜೀವನಗಳಲ್ಲಿ ಹೇಗೆ ಕಷ್ಟವನ್ನು ಬಗೆಹರಿಸ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ವೈವಾಹಿಕ ಜೀವನವನ್ನು ಎಷ್ಟೊಂದು ಜನ ಬಿಟ್ಕೊಟ್ಬಿಟ್ಟಿರ್ತಾರೆ, ಅಂದರೆ ಡಿವೋರ್ಸ್ ತಗೊಂಡಿರ್ತಾರೆ. ಯಶಸ್ಸಿನ ತುದಿಯಲ್ಲಿ ಇದ್ದರೂ ಕೂಡ ಈ ಥರ ಒಂದು ನೋವು 19ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಖಂಡಿತವಾಗ್ಲೂ ಇರುತ್ತೆ. ಆದರೆ ಏನೇ ಕಷ್ಟ ಇದ್ದರೂ ನೀವು ಜೀವನವನ್ನು ಉತ್ಸಾಹದಿಂದ ನೋಡ್ತೀರಾ. ಜೀವನೋತ್ಸಾಹ ಅನ್ನೋದು ನಿಮ್ಮಲ್ಲಿ ತುಂಬಿರುತ್ತೆ. ಸಕ್ಸಸ್ಸಿಗೆ ಒಂದು ಹೆಜ್ಜೆ ಮುಂದೆ ಹೋದಾಗೆಲ್ಲ ಇನ್ನೊಂದು ಹೆಜ್ಜೆ ಇಡುವಂತಹ ಶಕ್ತಿ ಹಾಗೂ ಖುಷಿ ನಿಮ್ಮಲ್ಲಿ ಯಾವಾಗಲೂ ನಾವು ಕಾಣಬಹುದು. ಈ ಖುಷಿ ನಿಮಗೆ ಸಕ್ಸಸ್ಸಿಗೆ ಮಾತ್ರ ಅಲ್ಲ, ನಿಮ್ಮ ಜೊತೆಗಿರೋರ ಜೀವನವನ್ನು ತುಂಬ ಚೆನ್ನಾಗಿ ಸುಂದರವಾಗಿ ಇಡಬೇಕು ಅನ್ನೋ ಆಸೆಗಳನ್ನು ನೀವು ಹೊಂದಿರ್ತೀರಾ. ನೀವು ಯಾವಾಗೂ ನನ್ನ ಜೀವನ ಅಷ್ಟೇ ಚೆನ್ನಾಗಿರಬೇಕು ಅನ್ನೋಂತಹ ಮನಸ್ಥಿತಿನ ಹೊಂದಿದವರಲ್ಲ. ನಿಮ್ಮ ಸುತ್ತಮುತ್ತ ಇರೋ ಜೀವನ, ನಿಮ್ಮ ಸಮಾಜದವರ ಜೀವನ, ನಿಮ್ಮ ಫ್ಯಾಮಿಲಿಯವರ ಜೀವನ, ನಿಮ್ಮನ್ನು ಇಷ್ಟಪಡೋವಂಥ ಜೀವನ, ಎಲ್ಲರದ್ದು ಜೀವನನೂ ಸುಖಕರವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಬಯಸೋರು. ನೀವು ಒಂದು ವೇಳೆ ನೀವು ಕಷ್ಟದಲ್ಲಿ ಇದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ನಿಮಗಿರುತ್ತೆ. ಹೀಗೆ ನೀವು ಎಷ್ಟೇ ಸಹಾಯ ಮಾಡಿದ್ರೂ ನಿಮಗೆ ಒಂಟಿತನ ಮಾತ್ರ ತುಂಬ ಕಾಡುತ್ತೆ. ಯಾರೂ ನನ್ನ ಭಾವನೆಗಳಿಗೆ ಸ್ಪಂದಿಸಲ್ಲ, ಯಾರೂ ಮಾತಾಡ್ತಿಲ್ಲ ನನ್ನ ಜೊತೆ ಅನ್ನೋಂತಹ ಫೀಲಿಂಗ್ ನಿಮಗಾಗುತ್ತೆ. ಆದರೆ ಎಲ್ಲರೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇರ್ತಾರೆ, ನಿಮ್ಮ ಜೊತೆ ಪ್ರೀತಿಯನ್ನು ಹಂಚ್ಕೋಬೇಕು ಅಂತಾನೂ ಕಾಯ್ತಿರ್ತಾರೆ. ಆದರೆ ನೀವೇ ನಿಮಗೋಸ್ಕರ ಒಂದು ಬಂಗಾರದ ಪಂಜವನ್ನು ಮಾಡಿಕೊಂಡು ಅದರೊಳಗೆ ಬಂದಿಯಾಗ್ಬಿಟ್ಟಿರ್ತೀರ. ನಾನು ನಿಮಗೆ ಕೊಡುವಂಥ ಸಲಹೆಗಳಲ್ಲಿ ಇದೇ ಮೊದಲನೇದು. ದಯವಿಟ್ಟು ನಿಮ್ಮ ಬಂಗಾರದ ಪಂಜರದಿಂದ ಆಚೆ ಬಂದು ನೋಡಿ, ಅಥವಾ ಕೆಲವೊಂದಿಷ್ಟು ಜನನ ನಿಮ್ಮ ಬಂಗಾರದ ಪಂಜರದ ಒಳಗೇನೆ ಬಿಟ್ಕೊಳ್ಳಿ. ನಿಮ್ಮ ಜೊತೆ ಅವರು ಮಾತಾಡೋಕ್ಕೆ ಕಾಯ್ತಿರ್ತಾರಲ್ವ, ಅವರಿಗೂ ಅದು ಸಮಾಧಾನವನ್ನು ಕೊಡುತ್ತೆ. ನೀವು ಎಲ್ಲರ ಜೊತೆನೂ ಬೆರಿಬೇಕು. ನಿಮ್ಮನ್ನು ಇಷ್ಟಪಡುವಂಥ ಜನನೇ ನಿಮ್ಮ ಸುತ್ತಮುತ್ತ ಇದ್ದಾರೆ, ಅದನ್ನು ನೀವು ದಯವಿಟ್ಟು ಗಮನಿಸಿ. ಹಾಗೆ ಸೂರ್ಯ ಮತ್ತು ಕುಜ ಎರಡೂ ಕ್ರೂರ ಗ್ರಹಗಳು ಅಂತ ಹೇಳ್ತೀವಿ ನಾವು. ಈ ಗ್ರಹಗಳ ಶಕ್ತಿ ನಿಮ್ಮಲ್ಲಿ ಮುಂಗೋಪವನ್ನು ತರಿಸುತ್ತೆ. ನೀವು ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿದ್ರೆ ಮುಂಗೋಪ ಕಮ್ಮಿ ಆಗುತ್ತೆ. ಮೂಗಿನ ಮೇಲೆ ಸಿಟ್ಟು ಅಂತಾರಲ್ಲ, ಆ ಥರ ವರ್ತನೆ ನಿಮ್ಮದಾಗಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ದಾನ ಧರ್ಮವನ್ನು ಮಾಡಿ, ಮಂಗಳವಾರದ ದಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಿ, ನೀರು ಕೊಡಿ. ಇನ್ನು 28ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ 2, 8 ಸೇರಿಸಿದಾಗ 10 ಆಗುತ್ತೆ. ಹಾಗಾಗಿ ನಿಮಗೆ 4 ಗ್ರಹಗಳ ಪ್ರಭಾವ ಇರುತ್ತೆ. 2 ಚಂದ್ರನಿಗೆ ಹೇಳ್ತೀವಿ, 8 ಶನಿಯ ಪ್ರಭಾವ ಇರುತ್ತೆ, 1 ಸೂರ್ಯನ ಪ್ರಭಾವ ಇರುತ್ತೆ, ಹಾಗೆ 0 ಭೂಮಿಗೆ ಇರುವಂತಹ ತಾಳ್ಮೆನೂ ನಿಮ್ಮಲ್ಲಿರುತ್ತೆ. ಚಂದ್ರನ ಪ್ರಭಾವದಿಂದ ನಿಮ್ಮಲ್ಲಿ ಸಹಾನುಭೂತಿ ಜಾಸ್ತಿ ಇರುತ್ತೆ. ಕಷ್ಟದಲ್ಲಿರೋರನ್ನ ನೋಡಿದ್ರೆ ಸಹಾಯ ಮಾಡಲೇಬೇಕು ಅನ್ನೋಂತಹ ಮನೋಭಾವ ನಿಮಗೆ ಬಂದಿರುತ್ತೆ. ಅವರಿಗೆ ಖಂಡಿತವಾಗ್ಲಿ ನೀವು ಸಹಾಯವನ್ನು ಮಾಡ್ತೀರಾ. ಹಾಗೆ ಕೈಲಾದ ಸಹಾಯ ಮಾಡಲೇಬೇಕು ಅನ್ನೋಂತಹ ನಿಮ್ಮ ಮನೋಭಾವವನ್ನು ಯಾರಿಂದಲೂ ಕಿತ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ. ಶನಿಯ ಪ್ರಭಾವದಿಂದ ನಿಮ್ಮ ಜೀವನದ ಸತ್ಯ ತುಂಬ ಬೇಗನೆ ಅರಿವಿಗೆ ಬಂದ್ಬಿಡುತ್ತೆ. ನಿಮಗೆ ಯಾವ ಕಷ್ಟ ಇದೆ, ಯಾರಿಂದ ನನಗೆ ತೊಂದರೆ ಆಗ್ತಿದೆ ಅನ್ನೋದು ಬೇಗನೆ ತಿಳ್ಕೊತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಏರುಪೇರುಗಳೂ ಜಾಸ್ತಿ ಇರುತ್ತೆ. ತುಂಬ ಬೇಗ ಗೆಲುವನ್ನು ಸಾಧಿಸೋದಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಜೀವನದ ಅನುಭವಗಳು ನಿಮಗೆ ಒಳ್ಳೊಳ್ಳೆ ಪಾಠವನ್ನು ಕೂಡ ಕಲಿಸ್ಕೊಡುತ್ತೆ. ಹಾಗಾಗಿ ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡಬೇಕು, ಇನ್ನೊಬ್ಬರಿಗೂ ಸಹಾಯ ಮಾಡಬೇಕು ಅನ್ನುವಂತಹ ಮನೋಭಾವವನ್ನು ಹೆಚ್ಚಾಗಿ ಇಟ್ಕೊಂಡಿರ್ತೀರ. 28ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಸುಖ, ಅಷ್ಟೇ ಸಕ್ಸಸ್ ನಿಮಗೆ ಸಿಗೋದು. ಕಷ್ಟಪಡಲಿಲ್ಲ ಅಂದರೆ ಸಕ್ಸಸ್ ಸಿಗೋದು ಖಂಡಿತವಾಗ್ಲೂ ಸುಳ್ಳು.
ಸುಲಭವಾಗಿ ನಿಮಗೆ ಗೆಲುವು ಸಿಗೋದು, ಸಕ್ಸಸ್ ಸಿಗೋದು ಸಾಧ್ಯನೇ ಇಲ್ಲ. ನೀವು ಅದಕ್ಕೋಸ್ಕರ ಬೆವರನ್ನು ಹರಿಸಲೇಬೇಕಾಗತ್ತೆ. ಈ ಎಲ್ಲ ಕಷ್ಟಗಳ ನಡುವೆ ನೀವು ಜೀವನವನ್ನು ನಡೆಸೋದ್ರಿಂದ, ಹಾಗೆ ನಿಮಗೆ ಸಹಾನುಭೂತಿನೂ ಜಾಸ್ತಿ ಇರೋದ್ರಿಂದ ನಿಮಗೆ ಪ್ರಬುದ್ಧತೆ ಬಹಳ ಬೇಗ ಬಂದ್ಬಿಡುತ್ತೆ. ನಿಮ್ಮ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ನಿಮಗಿರುತ್ತೆ. ನೀವು ಒಬ್ಬ ಮಾಧುರಿಯಾಗಿ ನಿಲ್ತೀರಾ ಸಮಾಜದ ಮುಂದೆ. ಸಮಾಜ ನಿಮ್ಮನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ನೀವು ಸಮಾಜಕ್ಕೆ ಬೇಕಾಗುವಂತಹ ವ್ಯಕ್ತಿ ಕೂಡ ಬಹಳ ಬೇಗ ಆಗ್ತೀರಾ. ನಿಮಗೆ ಗೆಲುವಿಗಿಂತ ಜಾಸ್ತಿ ಇದೇ ಖುಷಿ ಕೊಡುತ್ತೆ. ಹಾಗೆ ನೀವು ಪ್ರೇರಣಾದಾಯಕ ವ್ಯಕ್ತಿನೂ ಆಗ್ತೀರಾ. ನಿಮಗೆ ಇನ್ನೊಬ್ಬರ ಹತ್ರ ಹೇಗೆ ನಡ್ಕೋಬೇಕು ಅಂತ ಹೇಳೋದಕ್ಕಿಂತನೂ ಯಾರ್ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋದು ಕರಗತ ಆಗ್ಬಿಟ್ಟಿರುತ್ತೆ. ಎಲ್ಲರಿಗೆ ತಕ್ಕ ಹಾಗೆ ನಡ್ಕೋತೀರಾ. ಹಾಗಾಗಿ ನಿಮಗೆ ಶತ್ರುಗಳು ತುಂಬ ಕಮ್ಮಿ ಇರ್ತಾರೆ. ಅವರಿಗೆ ಬೇಕಾಗೋ ಥರನೇ ನಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಕಾರಣಕ್ಕೂ ಶತ್ರುಗಳು ಯಾರೂ ಆಗೋದಿಲ್ಲ. ನೀವು ಯಶಸ್ಸನ್ನು ಮುಟ್ಟೋದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಸಹಿಸೋದಕ್ಕೆ ಅಥವಾ ಆಗ ಪಾಲಿಸೋದಕ್ಕೆ ಒಂದಿಷ್ಟು ಸಲಹೆಗಳನ್ನು ಹೇಳ್ತೀನಿ. ನೀವು ರಾತ್ರಿಯ ಸಮಯದಲ್ಲಿ ಚಂದ್ರನನ್ನು ನೋಡ್ತಾ ಧ್ಯಾನ ಮಾಡೋದು ತುಂಬ ಅವಶ್ಯಕ. ಅಂದರೆ ಮೂನ್ ಎನರ್ಜಿ ನಿಮಗೆ ಬೇಕು. ನಿಮ್ಮ ಜನ್ಮ ಸಂಖ್ಯೆಯಲ್ಲೂ 2 ಇರೋದ್ರಿಂದ ಚಂದ್ರನ ಪ್ರಭಾವ ನಿಮಗಿದ್ರೆ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಶನಿವಾರದ ದಿನ ನಿಮ್ಮ ಮನಸ್ಸಿಗೆ ತೋಚಿದ್ದನ್ನು ಒಂದಿಷ್ಟು ದಾನ ಮಾಡಿ. ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಅದರಿಂದ ಒಳ್ಳೆಯದಾಗತ್ತೆ. ಕಷ್ಟ ಕರಗಿ ಹೋಗುತ್ತೆ ಖಂಡಿತವಾಗ್ಲೂ. ಮೂಲಾಂಕ 1 ಆಗಿರೋರು ಸ್ಟ್ರಾಂಗ್ ಬಾಡಿ ಹೊಂದಿರ್ತೀರಾ. ನಿಮಗೆ ಸೂರ್ಯನ ತೇಜಸ್ಸು ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಿರುತ್ತೆ. ಅಟ್ರಾಕ್ಟಿವ್ ಆಗಿರ್ತೀರಾ. ಆಕರ್ಷಕವಾಗಿರುವಂತಹ ದೃಢಕಾಯದವರು ಆಗಿರ್ತೀರಾ. ಹಾಗೆ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಇನ್ನೊಬ್ಬರಿಗೆ ಮೆಚ್ಚುಗೆ ಆಗುತ್ತೆ. ನಿಮ್ಮ ಮಾತನ್ನು ಎಲ್ಲರೂ ಇಷ್ಟಪಟ್ಟು ಕೇಳಿಸ್ಕೋತಾರೆ. ಎಲ್ಲರ ಗಮನ ನಿಮ್ಮ ಕಡೆಗೆ ಹರಿಯುವ ಹಾಗೆ ನೀವು ಮಾತಾಡ್ತೀರಾ. ಅಟೆನ್ಷನ್ ಸೀಕರ್ಸ್ ಕೂಡ ಆಗಿರ್ತೀರಾ. ಆದರೆ ಇದೆಲ್ಲದರ ನಡುವೆ ಪ್ರೀತಿಯಲ್ಲಿ ನಿಮಗೆ ಅಷ್ಟೊಂದು ಅದೃಷ್ಟ ಇರಲ್ಲ. ಪ್ರಪಂಚದ ಮುಂದೆ ನಿಮ್ಮ ಪ್ರೀತಿಯನ್ನು ಇಡೋದಕ್ಕೆ ನೀವು ಜಾಸ್ತಿ ಸಮಯ ತಗೊಳ್ಳಲ್ಲ, ಹಾಗೆ ಹೆದರೋದು ಇಲ್ಲ. ಆದರೆ ಪ್ರೀತಿಸಿದವರೇ ನಿಮ್ಮನ್ನು ಬಿಟ್ಟು ಹೋಗೋವಂಥ ಸಂದರ್ಭಗಳು ತುಂಬ ಬರುತ್ತೆ. ಪ್ರೀತಿಸಿದವರು ಕೆಲವೊಮ್ಮೆ ಮೋಸ ಮಾಡಿ ಹೋಗೋ ಸಂದರ್ಭನೂ ಬರುತ್ತೆ. ಇದನ್ನು ಬಿಟ್ಟು ನೀವು ತುಂಬ ವರ್ಕೋಹಾಲಿಕ್ ಆಗಿಬಿಟ್ಟಿದ್ದೀರಾ. ಕೆಲಸದ ಕಡೆನೇ ಗಮನ ಕೊಡ್ತೀರಾ. ಅವರ ಕಡೆ ಗಮನ ಕೊಡ್ತಿಲ್ಲ ಅಂತಾನೂ ಬಿಟ್ಟು ಹೋಗ್ಬೋದು. ಅಥವಾ ನಿಮ್ಮ ಜೀವನದಲ್ಲಿ ಅವರಿಗಿರುವಂತಹ ಬೆಲೆ ಕಡಿಮೆ ಅಂತಾನೂ ಯೋಚನೆ ಮಾಡಬಹುದು. ಅಥವಾ ಒಂದೊಂದು ಸರಿ ನೀವು ಆಡಿರೋ ಮಾತುಗಳು ಕೂಡ ಅವರಿಗೆ ಹರ್ಟಾಗಿರುತ್ತೆ. ನೀವು ನೇರ ಮಾತಿನವ್ರು ಆಗಿರೋದ್ರಿಂದ ಅದೇ ಮಾತಿಂದ ಹರ್ಟಾಗಿರುತ್ತೆ ಅಂತ ನಿಮಗೆ ಗೊತ್ತೂ ಆಗೋದಿಲ್ಲ. ಆದರೆ ಅದರಿಂದ ನೋವಾಗಿ ಅವರು ಹೊರಟೋಗಿರ್ತಾರೆ. ಹಾಗಾಗಿ ಪ್ರೀತಿಯ ವಿಚಾರದಲ್ಲಿ ನೀವೊಂದಿಷ್ಟು ದುರಾದೃಷ್ಟವಂತರು ಅಂತಾನೆ ಹೇಳಬಹುದು. ಹೌದು, ಜೀವನದಲ್ಲಿ ಒಂದೊಂದು ಸಾರಿ ಎಲ್ಲನೂ ಪಡ್ಕೋಬೇಕು ಅಂತ ಇರುತ್ತೆ. ಆದರೆ ಎಲ್ಲನೂ ಸಿಗೋದು ನಮ್ಮ ಅದೃಷ್ಟದಲ್ಲಿ ಇರಲ್ಲ. ಆದರೆ ಅಧಿಕಾರವನ್ನು ಮಾತ್ರ ನಿಮ್ಮ ಕೈಯಿಂದ ಕಿತ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಗಳೇ ಆಗಿರ್ಬೋದು, ಅವ್ರದ್ದು ಯಾವುದು ಮೂಲಾಂಕ 1 ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಮೈಂಡಲ್ಲಿ ಏನು ನೋಡ್ತಿದೆ, ನೀವು ಎಂತಹ ಯೋಚನೆಯನ್ನು ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಅವರ ಹತ್ರ ಒಂದಿಷ್ಟು ಪ್ರೀತಿಯಿಂದ ಮಾತಾಡೋದು, ಅವ್ರಿಗೋಸ್ಕರ ಸಮಾಧಾನವಾಗಿ ಮಾತಾಡೋದು, ನಿಮ್ಮ ಕೋಪವನ್ನು ಪಕ್ಕಕ್ಕಿಟ್ಟು ಮಾತಾಡೋದು ತುಂಬ ಅವಶ್ಯಕವಾಗಿರುತ್ತೆ. ಜೊತೆಗೆ ಪ್ರೀತಿಯಿಂದ ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮದೇ. ಹಾಗೆ ಇವರಲ್ಲಿ ಯಾರಾದ್ರೂ ನಿಧಾನವಾಗಿ ಕೆಲಸ ಮಾಡ್ತಿದ್ರೆ ನಿಮಗಿಷ್ಟ ಆಗಲ್ಲ. ನಿಧಾನವಾಗಿ ಆಲೋಚನೆ ಮಾಡೋದು, ಕೆಲಸ ಮಾಡೋದು, ಅವರ ಕೆಲಸದಲ್ಲಿ ಸ್ಲೋ ಇರೋದು, ಇದೆಲ್ಲ ನಿಮಗೆ ಆಗದೇ ಇರುವಂತಹ, ಇಷ್ಟ ಆಗದೇ ಇರುವಂತಹ ಕೆಲವೊಂದಿಷ್ಟು ವಿಚಾರಗಳು. ಹಾಗಿದ್ದಾಗ ಅವರನ್ನ ತಿದ್ದುಕೊಂಡು ಅವರನ್ನ ಬೇಗ ಕೆಲಸ ಮಾಡೋ ಥರನೋ ಅಥವಾ ಅವರನ್ನ ಇಷ್ಟಪಟ್ಕೊಂಡು ಹೋಗೋದು ಕೂಡ ನಿಮ್ಮದೇ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಕೂಡ. ಈ 1, 10, 19, 28ನೇ ತಾರೀಕಲ್ಲಿ ಹುಟ್ಟಿರೋರಲ್ಲಿ ಮೊದಲನೇ ಅದೃಷ್ಟವಂತರು 19ನೇ ತಾರೀಕಲ್ಲಿ ಹುಟ್ಟಿರೋರು. ಇವರು ಈ 3 ನಂಬರ್ಗಳಲ್ಲಿ ಹುಟ್ಟಿರೋರ್ಗಿಂತನೂ ಹೆಚ್ಚು ಅದೃಷ್ಟವನ್ನು ಮಾಡಿರ್ತೀರ. ಅದರ ನಂತರ 28ನೇ ತಾರೀಕಲ್ಲಿ ಹುಟ್ಟಿರೋ ಅಂಥವರು ಅದೃಷ್ಟವನ್ನು ಮಾಡಿರ್ತೀರ. ಇದಾದ ನಂತರ 10 ಕೊನೆಯಲ್ಲಿ ಬರೋದು 1ನೇ ತಾರೀಕಲ್ಲಿ ಹುಟ್ಟಿರೋರು. ಛತ್ರಪತಿ ಶಿವಾಜಿ, ಶಿವಕುಮಾರ್ ಸ್ವಾಮೀಜಿಗಳು, ಮುಖೇಶ್ ಅಂಬಾನಿ, ಅವ್ರ ತಂದೆ ಧೀರುಭಾಯಿ ಅಂಬಾನಿ, ರತನ್ ಟಾಟಾ, ಇಲಾನ್ ಮಾಸ್ಕ್, ಇಂದಿರಾ ಗಾಂಧಿ, ಐಶ್ವರ್ಯ ರಾಯ್, ರಿತಿಕ್ ರೋಷನ್, ರಾಜಮೌಳಿ, ಇವರ ಎಲ್ಲರ ಮೂಲಾಂಕನೂ ಒಂದೇ. ಇವರ ವ್ಯಕ್ತಿತ್ವ, ಇವರ ಸಾಧನೆ ನಮ್ಮ ಕಣ್ಮುಂದೆನೇ ಇದೆ. ಇನ್ನು ಇವರನ್ನೆಲ್ಲ ನೋಡಿದ್ಮೇಲೆ ಇದೇನಿದು, ಇಂದಿರಾ ಗಾಂಧಿ, ರತನ್ ಟಾಟಾ, ಅಂಬಾನಿ, ರಾಜಮೌಳಿ ಇವರೆಲ್ಲ ಎಲ್ಲಿದ್ದಾರೆ, ನಾನೆಲ್ಲಿದ್ದೀನಿ
ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಸ್ನೇಹಿತರೆ, ಖಂಡಿತವಾಗ್ಲೂ ನೆನಪಿನಲ್ಲಿಟ್ಕೊಳ್ಳಿ, ಗಮನ ಇಟ್ಕೊಂಡು ಕೇಳಿ. ನೀವು ಬೇರೆ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯನ ಬಿಟ್ಟು, ನಿಮ್ಮನ್ನು ಸಕ್ಸಸ್ ಕಡೆಗೆ ತಗೊಂಡು ಹೋಗುವಂಥ ವಿಚಾರಗಳನ್ನು ಬಿಟ್ಟು ಬೇರೆ ಕೆಲಸಗಳನ್ನು ನೀವು ಮಾಡ್ತಿದ್ದೀರಾ. ನಿಮ್ಮ ಡೈರೆಕ್ಷನ್ ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೋಬೇಕು. ಹಾಗಾದರೆ ನಿಮಗೆ ಯಶಸ್ಸನ್ನು ತಂದುಕೊಡುವಂತಹ ಕೆಲಸಗಳು ಯಾವ್ಯಾವು? ನಿಮಗೆ ರೈಟ್ ಡೈರೆಕ್ಷನ್ಸ್ ಯಾವುದು? ಗೌರ್ಮೆಂಟ್ ಜಾಬ್ಸ್ ನಿಮಗೆ ಸೂಟ್ ಆಗುತ್ತೆ. ಯಾಕಂದರೆ 1 ಸಂಖ್ಯೆ ಸೂರ್ಯನನ್ನು ತೋರಿಸೋದ್ರಿಂದ, ಸೂರ್ಯ ಅಂದ್ರೇ ಅಧಿಕಾರ, ಸೂರ್ಯ ಅಂದ್ರೇ ಸರ್ಕಾರ. ನಿಮಗೆ ಗೌರ್ಮೆಂಟಲ್ಲಿ ಕೆಲಸ ಸಿಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಆಗ್ತೀರಾ, ಆರ್ಮಿ ಮ್ಯಾನ್ ಆಗ್ತೀರಾ, ಮಿಲಿಟರಿ ಪರ್ಸನ್ಸ್ ಆಗ್ತೀರಾ. ಹಾಗೆ ನೀವು ಯಾವುದಾದ್ರೂ ನಿರ್ಧಾರಗಳನ್ನು ಇಮಿಡಿಯೇಟ್ ಆಗಿ ತಗೋತೀರಾ, ಕರೆಕ್ಟ್ ನಿರ್ಧಾರಗಳನ್ನು ತಗೋತೀರಾ. ಈ ಥರ ಕೆಲಸಗಳು ನಿಮಗೆ ಸೂಟ್ ಆಗುತ್ತೆ. ಹಾಗೆ ನಿಮ್ಮ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಯಾರ ಪ್ರಭಾವನೂ ಬೇಡ ಆಗಿರೋದ್ರಿಂದ ಇಂತಹ ಕೆಲಸಗಳಲ್ಲಿ ನೀವು ಸಕ್ಸಸ್ಸನ್ನು ಕೂಡ ಗಳಿಸ್ತೀರಾ. ಹಾಗೆ ನಿಮಗೆ ಇನ್ನೊಬ್ಬರ ಸಹಾಯನೂ ಬೇಕಾಗಲ್ಲ. ಇನ್ನೊಬ್ಬರಿಂದ ಸಹಾಯ ಪಡೆಯೋದು ತುಂಬ ಕಡಿಮೆನೆ. ಹಾಗಾಗಿ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ಓನ್ ಬಿಸ್ನೆಸ್ಸನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೆರಿಯರಲ್ಲಿ ಬಿಸ್ನೆಸ್ಸನ್ನು ತುಂಬ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ನಿಮಗೆ ಒಂದು ಹೈಟ್ಸ್ಗೆ ರೀಚ್ ಮಾಡುತ್ತೆ. ಹಾಗೆಯೇ ನೀವು ಮಾತನ್ನು ಚೆನ್ನಾಗಿ ಆಡ್ತೀರಾ, ಅದರಿಂದ ಪಾಲಿಟಿಕ್ಸು ಕೂಡ ನಿಮಗೆ ಸೂಟ್ ಆಗುತ್ತೆ. ನೀವು ರಾಜಕೀಯದಲ್ಲಿ ಕೂಡ ಇರಬಹುದು. ಇಂತಹ ಕೆಲಸಗಳಲ್ಲಿ ನಿಮ್ಮ ಗುರಿಗಳನ್ನು ಇಟ್ಕೊಂಡು ಈ ಥರ ಕೆಲಸಗಳಿಗೆ ನೀವು ವರ್ಕ್ ಮಾಡೋದಾದರೆ ನೀವು ಖಂಡಿತವಾಗ್ಲೂ ಸಕ್ಸಸ್ಸನ್ನು ಪಡಿತೀರಾ. ಇನ್ನು ನಿಮಗೆ ಅದೃಷ್ಟವನ್ನು ತಂದುಕೊಡುವಂತಹ ಕೆಲವು ವರ್ಷಗಳು ಯಾವುವು ನಿಮ್ಮ ಜೀವನದಲ್ಲಿ? ನಿಮ್ಮನ್ನು ನಿಮ್ಮ ಗುರಿ ಕಡೆ, ನಿಮ್ಮ ನಿರ್ಧಾರಗಳ ಕಡೆ ಕರ್ಕೊಂಡು ಹೋಗುವಂತಹ ವರ್ಷಗಳು 10ನೇ ವರ್ಷ, 19ನೇ ವರ್ಷ, 28ನೇ ವರ್ಷ, ಹಾಗೆ 37ನೇ ವರ್ಷ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ಯಾಕಂದರೆ ಇದೆಲ್ಲದರ ಅಡಿಷನ್ ನಮಗೆ 1 ಬರೋದ್ರಿಂದ ಈ ವರ್ಷಗಳಲ್ಲಿ ನೀವು ನಿಮ್ಮ ಜೀವನಕ್ಕೆ ಬೇಕಾದಂತಹ ಅತ್ಯಂತ ಕಠಿಣ ನಿರ್ಧಾರಗಳನ್ನು ತಗೋಬಹುದು. ಉಪಯುಕ್ತವಾದಂಥ ನಿರ್ಧಾರಗಳನ್ನು ಇದೇ ವರ್ಷದಲ್ಲಿ ತಗೊಳ್ಳಿ. ಹಾಗೆ ಇದರ ನಂತರನೂ ಯಾವ ಸಂಖ್ಯೆಗಳನ್ನು ಕೂಡಿಸಿದ್ರೆ 10 ಬರುತ್ತೆ, ಅಂದರೆ 1 ಬರುತ್ತೆ. ಆ ಥರ ಎಲ್ಲ ವರ್ಷಗಳಲ್ಲೂ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಏನಾದರೂ ಹೊಸ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡಬಹುದು. ಅದು ನಿಮಗೆ ಯಶಸ್ಸನ್ನು ಖಂಡಿತವಾಗ್ಲೂ ತಂದುಕೊಡುತ್ತೆ. ಅಂದರೆ ಇವಾಗ 46, 55, 64 ಈ ಥರ ವರ್ಷಗಳಲ್ಲಿ ನೀವು ನಿಮ್ಮ ಜೀವನದ ಅತಿ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳಿ. ಇನ್ನು ಮೂಲಾಂಕ 1 ಆಗಿರೋರಿಗೆ ಯಾವ ಬಣ್ಣ ಸೂಟ್ ಆಗುತ್ತೆ ಅಂತ ಹೇಳೋದಾದರೆ, ನಿಮಗೆ ಸೂರ್ಯನ ಬಣ್ಣ ಖಂಡಿತವಾಗ್ಲೂ ಸೂಟ್ ಆಗುತ್ತೆ. ಗೋಲ್ಡನ್ ಕಲರ್, ಆರೆಂಜ್ ಕಲರ್, ಹಾಗೆ ಯೆಲ್ಲೋಯಿಶ್ ಕಲರ್, ಹಳದಿ, ಕೇಸರಿ, ಬಂಗಾರದ ಬಣ್ಣ, ಈ ಎರಡೂ ಮಿಶ್ರಿತವಾಗಿರುವಂತಹ ಕೆಂಪು ಬಣ್ಣ ನಿಮಗೆ ಖಂಡಿತವಾಗ್ಲೂ ಸೂಟ್ ಆಗುತ್ತೆ. ಇದು ಜನ್ಮ ಸಂಖ್ಯೆ 1 ಅಥವಾ 10 ಇರೋರಿಗೆ. ಇನ್ನು 0 ಇರೋದ್ರಿಂದ, 10ನೇ ತಾರೀಕಲ್ಲಿ 0ನೂ ಬರೋದ್ರಿಂದ ನಾವು ಭೂಮಿ ತಾಯಿಗೆ ಹೇಳೋದ್ರಿಂದ ನೀವು ನೀಲಿ ಬಣ್ಣವನ್ನು ಸಹ ಉಪಯೋಗಿಸ್ಬೋದು. ಇನ್ನು 19ನೇ ತಾರೀಕು ಹುಟ್ಟಿರೋರಿಗೆ 1 ಮತ್ತು 9 ಸೂರ್ಯ ಮತ್ತು ಕುಜ ಇಬ್ಬರದು ಕೆಂಪು ಬಣ್ಣನೇ ಆಗಿರೋದ್ರಿಂದ ನಿಮಗೆ ಕೇಸರಿ, ಹಳದಿ, ಬಂಗಾರದ ಬಣ್ಣ ಹಾಗೆ ಕೆಂಪು ಬಣ್ಣ ಸೂಕ್ತವಾಗುತ್ತೆ. ಇನ್ನು 8 ಮತ್ತು 2 ಅಂದರೆ 28ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಭೂಮಿ ಮತ್ತು ಶನಿಯನ್ನು ಪ್ರತಿನಿಧಿಸೋದ್ರಿಂದ ನಿಮಗೆ ನೀಲಿ ಬಣ್ಣನೂ ಒಂದಿಷ್ಟು ಕಾಲ ಸೂಟ್ ಆಗಬಹುದು. ಅಂದರೆ ಯಾವ ದಿನ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನು ನೋಡಿ ಯಾವ ಬಣ್ಣ ಅನ್ನೋದನ್ನು ತಿಳ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಹಳದಿ, ಕೇಸರಿ, ಬಂಗಾರದ ಬಣ್ಣನೂ ಸೂಟ್ ಆಗುತ್ತೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಯಲ್ಲಿ 1 ಯಾವಾಗಲೂ ಇರುತ್ತೆ. ನೀವು ಯಾವುದೇ ನಿರ್ಧಾರಗಳನ್ನು ತಗೋಬೇಕಾದ್ರೆ, ಯಾವುದೇ ಹೊಸ ಕೆಲಸಗಳನ್ನು ತಗೋಬೇಕಾದ್ರೆ, ಹೊಸ ವಸ್ತುಗಳ ಖರೀದಿಯನ್ನು ಮಾಡಬೇಕಾದ್ರೆ ಈ 1, 10, 19 ಹಾಗೆ 28ನೇ ತಾರೀಕು ಮಾಡಿದ್ರೆ ನಿಮಗೆ ಅದರಿಂದ ಅದೃಷ್ಟನೇ ಆಗುತ್ತೆ. ಅದ್ರ ಜೊತೆಗೆ ನೀವು 2ನೇ ಸಂಖ್ಯೆಯನ್ನು ಅದೃಷ್ಟದ ಸಂಖ್ಯೆ ಅಂತ ಪರಿಗಣಿಸ್ಬೋದು, ಹಾಗೆ 7ನೇ ಸಂಖ್ಯೆಯನ್ನು ಅದೃಷ್ಟದ ಸಂಖ್ಯೆ ಅಂತ ಪರಿಗಣಿಸ್ಬೋದು. ಅದಲ್ಲದೆ ನಿಮ್ಮ ಸಂಗಾತಿಯ ಹುಟ್ಟಿದ ದಿನ 1, 3, 5, 7, 9 ಆಗಿದ್ದರೆ ಅದು ನಿಮಗೆ ಅದೃಷ್ಟವನ್ನು ತರುತ್ತೆ. ಹಾಗೆ ಇದೇ ಕಾಂಬಿನೇಷನ್ಸಲ್ಲಿ ನಿಮ್ಮ ಸ್ನೇಹಿತರು ಇದ್ದರೆ ನಿಮಗೆ ಅವರು ಗ್ರೋತ್ಗೆ ಹೆಲ್ಪ್ ಆಗ್ತಾರೆ. ಇದೇ ಜನಗಳ ಜೊತೆಗೆ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ಅಂದರೆ 1, 3, 5, 7, 9 ಜನ್ಮ ಸಂಖ್ಯೆ ಮೂಲಾಂಕೆ ಬರೋರ ಜೊತೆಗೆ ನೀವು ಬಿಸ್ನೆಸ್ಸನ್ನು ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ 8 ಹಾಗೆ 6 ಸಂಖ್ಯೆ ಇರೋರ ಜೊತೆಗೆ ಬಿಸ್ನೆಸ್ಸನ್ನು ಮಾಡಬೇಡಿ, ಮದುವೆ ಮಾಡ್ಕೋಬೇಡಿ. ಇದು ಆದಷ್ಟು ಅವಾಯ್ಡ್ ಮಾಡಿ. ಇದು ನಿಮಗೆ ತೊಂದರೆಯನ್ನು ತರುತ್ತೆ.
ಹಾಗೆ ನಿಮಗೆ ರೂಬಿ ಅದೃಷ್ಟದ ಹರಳಾಗಿರುತ್ತೆ. ಅದನ್ನು ಬಂಗಾರದ ಜೊತೆಗೆ ಧರಿಸಿದ್ರೆ ಒಳ್ಳೆಯದಾಗತ್ತೆ. ಅಂದರೆ ಬಂಗಾರದ ಉಂಗುರದಲ್ಲಿ ರೂಬಿಯನ್ನು ಧರಿಸಿ, ನಿಮಗೆ ಅದು ಯಾವಾಗಲೂ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗೆ ಮೂಲಾಂಕ 1 ಇರೋರು ಈ ವಿಡಿಯೋನ ನೋಡಿ ನಿಮಗೆ ಇದರಲ್ಲಿರುವಂಥ ವಿಷಯಗಳು ಇಷ್ಟ ಆಗಿದ್ರೆ ಯಾವ ವಿಷಯ ನಿಮಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಪ್ತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹರ ಹರ ಮಹಾದೇವ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.